ರೇಣುಕಾಸ್ವಾಮಿ ಕಗ್ಗೊಲೆಯ ಹಲವಾರು ವಿಚಾರಗಳು ಪೊಲೀಸ್ ತನಿಖೆಯಲ್ಲಿ ಬಹಿರಂಗವಾಗಿರತಕ್ಕಂಥದ್ದು. ಅದರಲ್ಲೂ ಪವಿತ್ರ ಗೌಡ ಮತ್ತು ದರ್ಶನ್ ಇವರು ಕೇವಲ ಕ್ರೈಮ್ನಲ್ಲಿ ಮಾತ್ರ ಭಾಗಿಯಾಗಿದ್ರ ಅಥವಾ ಇವರೇ ಸೂತ್ರಧಾರರಾಗಿದ್ರ, ಈ ಎಲ್ಲ ಸಮಗ್ರ ಮಾಹಿತಿಯನ್ನು ಪಬ್ಲಿಕ್ ಟಿವಿಯಲ್ಲಿ ಬುಧವಾರದ ಸೂಪರ್ ಬಿಗ್ ಎಕ್ಸ್ಕ್ಲೂಸಿವ್ನಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋದ್ವಿ. ಇನ್ನಷ್ಟು ಅಪ್ಡೇಟ್ಸ್ಗಳು ಕೂಡ ಸಿಗ್ತಾ ಇದೆ. ಈ ಇಡೀ ಕೊಲೆ ಪ್ರಕರಣ ಶುರುವಾಗಿದ್ದು ಎಲ್ಲಿಂದ ಮತ್ತು ಈಗ ಅದು ಎಲ್ಲಿಗೆ ಬಂದು ನಿಂತಿದೆ, ಸಮಗ್ರ ಮಾಹಿತಿಯನ್ನು ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತಾವೆಲ್ಲರೂ ಕೂಡ ನೋಡ್ತಾ ಹೋಗ್ತೀರಾ. ಪವಿತ್ರ ಗೌಡ ಕಿಲ್ ಹಿಮ್ ಅಂತ ಒಂದು ಆಜ್ಞೆಯನ್ನು ಕೊಟ್ಟಿದ್ದಕ್ಕೆ ಆ ಭೀಕರ ಹತ್ಯೆ ನಡೆದು ಹೋಯಿತು. ಅದು ಕೂಡ ಯಾರು ಕೂಡ ಮೈ ಮೇಲೆ ಸ್ಥಿಮಿತವೇ ಇಲ್ಲದ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಮಾನವೀಯತೆ ಅಂತಕ್ಕಂಥದ್ದು ಸತ್ತೋಗಿತ್ತು. ಸೊ ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ಈ ವಿಚಾರವಾಗಿ ಇವತ್ತು ಸಂಜೆ ಅಥವಾ ನಾಳೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗುತ್ತೆ. 4500ದಿಂದ 4800ಕ್ಕೆ ಏರಿದೆ ಚಾರ್ಜ್ ಶೀಟ್ ಪುಟಗಳ ಸಂಖ್ಯೆ. ಇವತ್ತು ಕೂಡ ನಡೆಯಲಿದೆ ಚಾರ್ಜ್ ಶೀಟ್ ಕರೆಕ್ಷನ್ ಕೆಲಸ. ಕೊನೆ ಹಂತದ ತಯಾರಿ, ಫೈನಲ್ ಟಚ್. ಎಸ್ಪಿಪಿ ಪ್ರಸನ್ನ ಕುಮಾರ್ ಸೂಚಿಸಿದ ಸಣ್ಣ ಪುಟ್ಟ ಕರೆಕ್ಷನ್ ಅನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ಮುಖಾಂತರ ಸಲ್ಲಿಕೆಯಾಗಲಿದೆ ಚಾರ್ಜ್ ಶೀಟ್. ಇವತ್ತು ಸಾಯಂಕಾಲ ಅಥವಾ ನಾಳೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿದ್ದಾರೆ ತನಿಖಾಧಿಕಾರಿ ಎಸಿಪಿ ಚಂದನ್. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಅಸಲಿ ಆಟ ಶುರುವಾಗದೆ ಇನ್ನು ಮುಂದಕ್ಕೆ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋ ತನಕ ಮಾಹಿತಿಗಳೆಲ್ಲವೂ ಕೂಡ ರಹಸ್ಯವಾಗಿರುತ್ತೆ. ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿರ್ತಕ್ಕಂಥ ಅಂಶಗಳೇನೇನು ಅಂತಕ್ಕಂಥದ್ದು ಒಂದು ಸಾರ್ತಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ ಮೇಲೆ ಎಲ್ಲ ವಿಚಾರಗಳು ಬಹಿರಂಗವಾಗ್ತಾ ಹೋಗುತ್ತೆ. ಯಾರ್ಯಾರ ಪಾತ್ರ ಏನೇನು, ಯಾರ ಮೇಲೆ ಏನು ಆರೋಪವನ್ನು ಹೊರಿಸಿದ್ದಾರೆ ಎಲ್ಲವೂ ಕೂಡ ಎಸ್ಪಿಪಿ ಪ್ರಸನ್ನ ಕುಮಾರ್ ಮುಖಾಂತರ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಎಸಿಪಿ ಚಂದನ್ ಕುಮಾರ್ ಅವರೇ ಐಒ, ಇನ್ವೆಸ್ಟಿಗೇಷನ್ ಆಫೀಸರ್. ಹಾಗಾಗಿ ಅವರು ಅದನ್ನು ಸಲ್ಲಿಕೆ ಮಾಡ್ತಾರೆ. ಈಗ ಅದು 4800 ಪುಟಗಳಿಗೆ ಹೋಗಿದೆಯಂತೆ. 4500 ಇದ್ದದ್ದು. ಅಂದರೆ ಪ್ರಸನ್ನ ಕುಮಾರ್ ಅವರು ಅದನ್ನು ಸ್ಕ್ರೂಟಿನಿ ಮಾಡುವಾಗ ಹಲವಾರು ಅಂಶಗಳನ್ನು ಹೇಳಿದ್ದಾರೆ, ಕರೆಕ್ಷನ್ಸ್. ಆ ಎಲ್ಲ ಕರೆಕ್ಷನ್ಸನ್ನು ಮಾಡಿದ್ದಾರೆ. ಇವಾಗ ಅದಕ್ಕೆ ಪುಟಗಳ ಸಂಖ್ಯೆ ಹೆಚ್ಚಾಗಿದ್ದು. ಪುಟಗಳ ಸಂಖ್ಯೆ ಹೆಚ್ಚಾಯಿತು ಅಂತಂದರೆ ಆರೋಪಿಗಳ ಮೇಲೆ ಇರುವ ಆರೋಪಗಳೂ ಜಾಸ್ತಿ ಆಯಿತು ಅಂತ ಅಂದ್ಕೊಳ್ಳಿ. ಕಡಿಮೆ ಅಲ್ಲ, 4800 ಒಬ್ಬೊಬ್ಬರ ಮೇಲೂ ಕೂಡ. ಈ ಆರಂಭದಲ್ಲಿ A1ಇಂದ A5 A6 ತನಕ ಹೆಚ್ಚು ಕಡಿಮೆ ಒಬ್ಬೊಬ್ಬರಿಗೆ 250-300 ಪುಟಗಳೇ ಇರುತ್ತೆ. ಆಮೇಲೆ ಕಡಿಮೆ ಆಗುತ್ತೆ, ಆರೋಪಗಳು ಕಡಿಮೆ ಆಗ್ತಾ ಇದ್ದ ಹಾಗೆ. ಸೊ ಹಾಗಾಗಿ ಇವತ್ತು ಸಾಯಂಕಾಲ ಅಥವಾ ನಾಳೆ ಈ ಮಾಹಿತಿಯನ್ನು ಖುದ್ದು ಪೊಲೀಸ್ ಕಮಿಷನರ್ ಅವರು ಕೂಡ ಕೊಟ್ಟಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಸದ್ಯದಲ್ಲೇ ಅಂತ. ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ 3 ಪ್ರತಿನಿಧಿಗಳು ನನ್ನ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳೀಧರ್, ನಾಗೇಶ್ ಮತ್ತು ಅಂಬರೀಶ್. ಮೊದಲಿಗೆ ನಾನು ನಾಗೇಶ್ರಿಂದ ಮಾಹಿತಿಯನ್ನು ಪಡ್ಕೋತೀನಿ. ಎಸ್ ನಾಗೇಶ್, ಈಗ ಫೈನಲ್ ಟಚ್ ಅಂತ ಹೇಳ್ತಾನೆ ಇದ್ದೀವಿ 3-4 ದಿವಸದಿಂದ ಈ ಚಾರ್ಜ್ ಶೀಟ್ ವಿಚಾರದಲ್ಲಿ. ಸೊ ಇವತ್ತು ಸಾಯಂಕಾಲ ನಾಳೆ ಸಲ್ಲಿಕೆ ಆಗುತ್ತಾ? ರೈಟ್ ನಾವು ಏನು ನಡೀತಾ ಇದೆ? ಅರವಿಂದ್, ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖೆ ಮಾಡಿರುವಂಥ ಕಾಮಾಕ್ಷಿ ಪಾಳ್ಯ ಪೊಲೀಸರು ಈಗಾಗಲೇ ಸಂಪೂರ್ಣವಾಗಿ ತನಿಖೆ ಮುಗಿಸಿ ಚಾರ್ಜ್ ಶೀಟ್ ಅನ್ನು ಮಾಡಿದರು. ಚಾರ್ಜ್ ಶೀಟ್ ಕೂಡ ಈಗಾಗಲೇ ಫೈನಲ್ ಮಾಡಿರುವಂಥದ್ದು. ಅದರಲ್ಲಿ ಒಂದಷ್ಟು ಸಣ್ಣ ಪುಟ್ಟ ಕರೆಕ್ಷನ್ SPP ಗುರುತಿಸೋದ್ರಿಂದ ಇವತ್ತು ಬಹುತೇಕ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ 4500 ಇದ್ದಂಥ ಪುಟಗಳು 4800ಕ್ಕೆ ರೀಚ್ ಆಗಿದೆ ಚಾರ್ಜ್ ಶೀಟ್ನ ಪುಟಗಳು ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಿರುವಂಥದ್ದು. ಇವತ್ತು ಒಂದಷ್ಟು ಸಣ್ಣ ಪುಟ್ಟ ಕರೆಕ್ಷನ್ ಮುಗಿದ ಬಳಿಕ ಸಂಜೆ ಒಳಗಾಗಿ ಬಹುತೇಕ ಚಾರ್ಜ್ ಶೀಟ್ ಸಲ್ಲಿಕೆ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚಾರ್ಜ್ ಶೀಟ್ನ ಪ್ರತಿ ಸಂಪೂರ್ಣವಾಗಿ ಎಲ್ಲವೂ ಕೂಡ ಪ್ರಿಂಟ್ ಮಾಡಬೇಕಾಯಿತು, ಅವೆಲ್ಲವೂ ಕೂಡ ಮುಗಿದಿದೆ. ಹಾಗಾಗಿ ಇವತ್ತು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದರೆ ದರ್ಶನ್ ಕೊಲೆ ಕೇಸ್ನ ಸಂಬಂಧಪಟ್ಟಂತೆ ಅಸಲಿ ಆಟ ಕೋರ್ಟ್ನಲ್ಲಿ ನಾಳೆಯಿಂದ ಶುರುವಾಗುತ್ತೆ ಅನ್ನುವಂಥದ್ದು ಭಾಳ ಕನ್ಫರ್ಮ್ ಆಗ್ತಾ ಹೋಗ್ತಿರುವಂಥದ್ದು. ಹಾಗಾಗಿ ಅದಕ್ಕೆ ಬೇಕಾದಂಥ ತಯಾರಿಗಳನ್ನು ಈಗಾಗಲೇ ACP ಚಂದನ್ ಅವರು ಎಲ್ಲ ರೀತಿಯಾಗಿ ಮಾಡಿ ಮುಗಿಸಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿರುವಂಥ ವಿಚಾರ. ಹಾಗಾಗಿ ಈ ಭಾಳ ದೊಡ್ಡ ಮಟ್ಟದ 4800 ಪುಟಗಳಿರುವಂಥ ಚಾರ್ಜ್ ಶೀಟನ್ನು ಕೋರ್ಟ್ಗೆ SPP ಮೂಲಕ ಸಲ್ಲಿಸಲಿಕ್ಕೆ ಪೊಲೀಸರು ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಗರ ಪೊಲೀಸ್ ಆಯುಕ್ತರು ಕೂಡ ದರ್ಶನ್ ಕೇಸ್ ಸಂಬಂಧಪಟ್ಟಂಥ ಚಾರ್ಜ್ ಶೀಟನ್ನು 17 ಜನ ಆರೋಪಿಗಳ ಚಾರ್ಜ್ ಶೀಟ್ ಸಂಪೂರ್ಣವಾಗಿ ಆಗಿದೆ, ನಾಳೆ ಅಥವಾ ನಾಡಿದ್ದು ಈ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡ್ತಾರೆ ಅನ್ನುವಂಥ
ಅನ್ನುವಂಥದ್ರ ಬಗ್ಗೆ ನಿನ್ನೆ ನಗರ ಪೊಲೀಸ್ ಆಯುಕ್ತರೇ ಸ್ಪಷ್ಟನೆ ಕೊಟ್ಟಿದ್ರು. ಅದಕ್ಕೆ ಪೂರಕ ಎಂಬಂತೆ ಇವತ್ತು ಬಹುತೇಕ ಈ ಒಂದು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಿಕ್ಕೆ ತನಿಖಾಧಿಕಾರಿಗಳು ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಂಡಿರುವಂಥದ್ದು. ಕೊನೆ ಹಂತದ ಸಣ್ಣ ಪುಟ್ಟ ವ್ಯತ್ಯಾಸಗಳಿರುವಂಥದ್ದನ್ನು ಸರಿಪಡಿಸಿಕೊಂಡು ಇವತ್ತು ಸಂಜೆ ಒಳಗಾಗಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಿಕ್ಕೆ ಈಗಾಗಲೇ ತನಿಖಾಧಿಕಾರಿಗಳು ತಯಾರಿಯನ್ನು ಮಾಡ್ಕೊಂಡಿರುವಂಥದ್ದು. ಅರವಿಂದ್.